ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಟನ್ ಸಾರು ಮತ್ತು ಚಪಾತಿ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಚಪಾತಿ ಮತ್ತು ಮಟನ್ ಸಾರಿಗೆ ಒಳ್ಳೆ ಕಾಂಬಿನೇಷನ್. ಮಟನ್ ದೊಡ್ಡದಾಗಿದ್ರೆ ಮೀಡಿಯಂ ಸೈಜಾಗಿ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೊಂಡು ತೊಳ್ಕೊಬೇಕು. ಪಾತ್ರೆ ಸ್ವಲ್ಪ ದೊಡ್ಡದಾಗಿ ಇರಬೇಕು, ಹಂಗಾದ್ರೆ ಚೆನ್ನಾಗಿ ತೊಳಿಲಿಕ್ಕೆ. ಈ ಥರ ನೋಡಿ ತೊಳೆದ್ಮೇಲೆ ಮಟನ್ನ ನಾನು ಕುಕ್ಕರಿಗೆ ಸೇರಿಸ್ಕೊಳ್ತೀನಿ. 2 kg ಮಟನ್ ಸಹ ನಾನು ಕುಕ್ಕರಿಗೆ ಸೇರಿಸ್ಕೊಂಡು ಬೇಯಿಸ್ಕೊಳ್ತೀನಿ. ಯಾಕಂದರೆ ಒಂದೇ ಸಲ ಬೇಯಿಸೋದ್ರಿಂದ ಗ್ಯಾಸ್ ಸೇವ್ ಆಗುತ್ತೆ ಅಂತ ನಾನು ಈ ಥರ ಮಾಡ್ತೀನಿ. ಇದರಲ್ಲಿ ಅರ್ಧ ಮಟನ್ ಅಂದರೆ 1 kg ಅಷ್ಟು ಮಾತ್ರ ನಾನು ಈಗ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದಾದ್ಮೇಲೆ ಇನ್ನು ಅರ್ಧ ಮಟನ್ನ ಆಮೇಲೆ ಮಾಡಲು ಎತ್ತಿಡ್ತೀನಿ. ಎಲ್ಲ ಮಟನ್ನ ಕ್ಲೀನಾಗಿ ತಕ್ಕೊಂಡ್ಬಿಟ್ಟು ಈ ವೇಸ್ಟ್ ನೀರನ್ನ ಹೊರಗಾಕಿ ನಾನು ಕೈ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ. ಅದಾದಮೇಲೆ ನಾನು ಮುಂದಿನ ಪ್ರೊಸೆಸ್ ಮಾಡ್ತೀನಿ. ಹೊಸದಾಗಿ ಮಟನ್ ಸಾರು ಮಾಡೋದು ಕಲಿತಾ ಇದ್ದರೆ ಈ ಥರ ಮಾಡಿ, ತುಂಬ ರುಚಿಯಾಗುತ್ತೆ. ಜೊತೆಗೆ ಗ್ಯಾಸು ಸಹ ಸೇವ್ ಆಗುತ್ತೆ. ನೋಡಿ, ಈಗ ಒಂದು 3 ಗ್ಲಾಸ್ ನೀರು ಸೇರಿಸ್ಕೊಳ್ಳೋಣ. ಮಟನ್ ಚೆನ್ನಾಗಿ ಬೇಯಲು ನಾವು ಒಂದು 3 ಲೋಟ ನೀರು ಸೇರಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಈ ಟೈಮಲ್ಲಿ ನಾವು ಮಿಸ್ ಮಾಡಿದ ಉಪ್ಪು ಸೇರಿಸ್ಕೊಳ್ಬೇಕು, ಇಲ್ಲಾಂದರೆ ಮಟನ್ನ ಉಪ್ಪಿಲ್ಲದೆ ಬೇಯಿಸ್ಬಿಟ್ರೆ ಚೆನ್ನಾಗಿ ಆಗಲ್ಲ. ಆಮೇಲೆ ಏನೇ ಉಪ್ಪು ಸೇರಿಸಿದ್ರು ಅದು ಚೆನ್ನಾಗಿ ಉಪ್ಪು ಹಿಡಿಯಲ್ಲ. ಈ ಟೈಮಲ್ಲಿ ಮರಿದೆ ಉಪ್ಪು ಸೇರಿಸ್ಕೊಳ್ಬೇಕು, ಹಂಗಾದ್ರೇ ರುಚಿ ಇರುತ್ತೆ. ಈಗ ಬನ್ನಿ ಸ್ವಲ್ಪ ಅರ್ಶಿನದ ಪುಡಿ ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರ್ಶಿನ ಹೆಚ್ಚಿಗೆ ಇದ್ರೇ ಚೆನ್ನಾಗಿ. ಈಗ ಲಿಡ್ ಕ್ಲೋಸ್ ಮಾಡಿ ಕುಕ್ಕರಿಂದು ಸ್ಟವ್ ಹಚ್ಕೊಳ್ಳೋಣ. ಈಗ ಕುಕ್ಕರ್ನ ಇದ್ರ ಮೇಲೆ ಎತ್ತಿಟ್ಕೊಳ್ತೀನಿ. ನೋಡಿ, ಇದನ್ನೀಗ 4 ಅಥವಾ 5 ವಿಜಲ್ ಹೊಡ್ಸೋಕ್ಕೆ ಇಡೋಣ. ಇದಕ್ಕೊಂದು ವಿಜಲ್ ಹಾಕ್ತಿದ್ದೀನಿ. ಇದು ವಿಜಲ್ ಬರೋಷ್ಟರಲ್ಲಿ ನಾವು ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಳ್ಳೋಣ. ಆ ಬಾಣಲೆಗೀಗ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ದೊಡ್ಡ ಈರುಳ್ಳಿನ ಇದಕ್ಕೆ ನಾವು ಸೇರಿಸ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ತೊಳೆದಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತೀನಿ. ಇದು ಸಹ ಸ್ವಲ್ಪ ಫ್ರೈ ಆಗಲಿ. ಈಗ ಸಣ್ಣದಾಗಿ ಕಟ್ ಮಾಡಿ ತೊಳೆದಿರೋಂಥ ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಅಷ್ಟೇ ಉಪ್ಪು ಸೇರಿಸ್ಕೊಳ್ತೀನಿ. ಈ ಸೈಜ್ 3 ಟೊಮೊಟೊ, ಇಷ್ಟು ಬೆಳ್ಳುಳ್ಳಿ, ಇಷ್ಟು ಹಸಿ ಶುಂಠಿನ ನಾನು ಕ್ಲೀನ್ ಮಾಡಿ ಟೊಮೊಟೊ ಎಲ್ಲ ತೊಳೆದು ಹಸಿ ಶುಂಠಿನೂ ತೊಳೆದು ಪೇಸ್ಟ್ ಮಾಡಿದ್ದೀನಿ ಮಿಕ್ಸಿಲಿ. ಆ ಪೇಸ್ಟ್ನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಟೊಮೊಟೊ, ಹಸಿ ಶುಂಠಿ, ಬೆಳ್ಳುಳ್ಳಿನ ಎಲ್ಲ ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿ ಟೊಮೊಟೊನ ತೊಳೆದು ಸಣ್ಣದಾಗಿ ಹೆಚ್ಚಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋತೀನಿ. ಈ ಥರ ಹಸಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊನ ಮಿಕ್ಸ್ ಮಾಡಿ ಮಿಕ್ಸಿಲಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಮಟನ್ ಗ್ರೇವಿ ನಮಗೆ ತಿಕ್ಕಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಎಣ್ಣೆ ಫ್ರೈ ಆಗಿರಬೇಕು. ಆಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ ಒಂದು 3 ಸ್ಪೂನ್ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ನಾನು ಮನೆಯಲ್ಲೇ ಮಾಡಿಸಿರೋ ಖಾರದ ಪುಡಿ. 1 kg ಬ್ಯಾಡಗಿ ಮೆಣಸಿಕಾಯಿನ ಕಲರ್ಗೋಸ್ಕರ ತಗೊಂಡಿದ್ದೀನಿ. 1 kg ಗುಂಟೂರು ಮೆಣಸಿಕಾಯಿನ ಖಾರಕ್ಕೋಸ್ಕರ ತಗೊಂಡು ಮನೆಯಲ್ಲೇ ಮಿಲ್ ಮಾಡಿಸಿ ಇಟ್ಟಿರೋಂಥ ಖಾರದ ಪುಡಿ ಇದು. ಈ ಥರ ಖಾರ ಪುಡಿನ ನಾವು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ನಮಗೆ ಸಾಂಬಾರುಗಳು ಸಾರು ಮಾಡುವಾಗ ತುಂಬ ಈಸಿ ಆಗುತ್ತೆ. ಇದಕ್ಕೆ ಡೈಲಿ ಮಾಡೋ ತರಕಾರಿ ಪಲ್ಯ, ಸಾಂಬಾರು
ಎಲ್ಲದಕ್ಕೂ ಈ ಖಾರ ಪುಡಿ ಬರುತ್ತೆ. ಹಾಗಾಗಿ ಇದನ್ನ ರೆಡಿ ಮಾಡಿಸಿ ಮನೇಲಿ ಇಟ್ಕೊಂಡ್ರೆ ಕೆಲ್ಸಕ್ಕೆ ಹೋಗೋಂಥ ಹೆಣ್ಮಕ್ಳಿಗೆ ಸಾರು ಮಾಡಲು ಈಜಿ ಆಗುತ್ತೆ. ಖಾರ ಪುಡಿನೂ ಸಹ ಚೆನ್ನಾಗಿ ಫ್ರೈ ಆಗಲಿ. ಈಗ ಒಣ ಕೊಬ್ಬರಿ ಒಂದು ಬಟ್ಲ ತಗೊಂಡಿದ್ದೀನಿ. ಮಟನ್ಗೆ ಒಣ ಕೊಬ್ಬರಿ ಆದ್ರೇ ಮಟನ್ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಹಾಗಾಗಿ ನಾನು ಒಣ ಕೊಬ್ಬರಿ ತಗೊಂಡಿದ್ದೀನಿ. ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋ ಮಸಾಲೆ ಪುಡಿ ಸೇರಿಸ್ಕೊಳ್ತಿದ್ದೀನಿ. ಈ ಮಸಾಲೆ ಪುಡಿಯಲ್ಲಿ ಚಕ್ಕೆ, ಲವಂಗ, ಕೊತ್ತಂಬರಿ ಕಾಳು, ಏಲಕ್ಕಿ, ಕಾಳುಮೆಣಸು, ಗಸಗಸೆ ಈ ಎಲ್ಲ ಐಟಮ್ಸ್ನ ಡ್ರೈ ರೋಸ್ಟ್ ಮಾಡಿ ನಾನು ಪೌಡ್ರ್ ಮಾಡಿ ಮನೆಯಲ್ಲಿ ರೆಡಿ ಇಟ್ಕೊಂಡಿರ್ತೀನಿ. ಆ ಪುಡಿನ ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕೊಬ್ಬರಿಗೆ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದೀನಿ ಮಿಕ್ಸಿಯಲ್ಲಿ. ಇದನ್ನ ಈ ಕಡಾಯಿಗೆ ಸೇರಿಸ್ಕೊಳ್ಳೋಣ 2 ಸ್ಪೂನು. ನಾನು ಅರ್ಧ ಮಟನ್ ಅಷ್ಟೇ ಇಲ್ಲಿ ನಾನು ಫ್ರೈ ಮಾಡ್ತಿರೋದ್ರಿಂದ ಅರ್ಧ ಮಸಾಲೆ ಎತ್ತಿದ್ದೀನಿ, ಅರ್ಧ ಮಸಾಲೆ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಮಟನ್ ಮಾತ್ರ ಒಂದೇ ಸಲ ಬೇಯಲು ಹಾಕಿದ್ದೀನಿ. ನೋಡಿ ಈಗ ವಿಸಲ್ ಬರ್ತಾ ಇದೆ ಮಟನ್ನು. ಕುಕ್ಕರ್ ಅದೇ ಎಲ್ಲ ಹೋಗಿ ತಣ್ಣಗಾದ್ಮೇಲೆ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಬೆಂದಿರೋ ಈ ಮಟನ್ನ ಈಗ ನಾವು ಈ ಕಡಾಯಿಗೆ ಸೇರಿಸ್ಕೊಳ್ತೀನಿ. ನೋಡ್ರಿ ಈ ಥರ ಎಲ್ಲ ಮಟನ್ ಅಷ್ಟೇ ಸೇರಿಸ್ಕೊಳ್ತೀನಿ ನಾನು. ಮಟನ್ಗೆಲ್ಲ ಮಸಾಲೆ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾನು ಗ್ರೇವಿ ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಮಟನ್ ಎಲ್ಲ ಉಪ್ಪು, ಖಾರ, ಮಸಾಲೆ ಹಿಡಿಯುತ್ತೆ ಈ ಥರ ಮಾಡೋದ್ರಿಂದ. ಆಮೇಲೆ ಇದಕ್ಕೆ ಮಟನ್ ಬೆಂದಿರೋಂತಹ ನೀರು ಸೇರಿಸ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು ಫ್ರೈ ಅಷ್ಟೇ ಮಾಡ್ತಿದ್ದೀನಿ, ಹಂಗಾಗಿ ಸ್ವಲ್ಪ ಕಡಿಮೆ ನೀರು ಸೇರಿಸ್ಕೊಳ್ತೀನಿ. ನೋಡಿ ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಇವಾಗ 1-2 ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ ಅಂತ. ನೋಡಿ ಕಲರ್ಫುಲ್ಲಾಗಿ ಬಂದಿದೆ. ತಿನ್ನಲು ಅಷ್ಟೇ ರುಚಿ ಸಹ ಇರುತ್ತೆ. ನಾವೇ ಮನೆಯಲ್ಲಿ ಕೈಯಲ್ಲಿ ಮಾಡಿರೋದ್ರಿಂದ ಹೈಜೆನಿಕ್ ಆಗಿ ಕೂಡ ಇರುತ್ತೆ. ಇದು ನಾವೀಗ ಬೇಯಲು ಬಿಟ್ಬಿಡೋಣ. ಇದು ಬೇಯೋಷ್ಟರಲ್ಲಿ ನಾವು ಚಪಾತಿ ಬೇಯಿಸ್ಕೊಳ್ಳೋಣ. ಒಂದು ತವ ಕಾಯಕ್ಕಿಡೋಣ. ತವ ಕಾದ್ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋಣ ತವಾಗೆ. ಆಮೇಲೆ ಚಪಾತಿ ಹಾಕ್ಕೊಳ್ಳೋಣ. ಮತ್ತೆ ಮೇಲೊಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಚಪಾತಿ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು, ಎಣ್ಣೆ ಸೇರಿಸಿ 10 ನಿಮಿಷ ನೆನೆಯಲು ಬಿಟ್ಟಿದ್ದೆ. ಆಮೇಲೆ ಒಂದೊಂದಾಗಿ ಉದ್ಕೊಳ್ತಿದ್ದೀನಿ. ಈಗ ನಾನು ನಿಮಗೆ ಒಂದು ಮಾತ್ರ ಬೇಯಿಸೋದು ತೋರಿಸ್ತಿದ್ದೀನಿ. ಈ ಥರ ನೋಡಿ ಹಂಚೆಲ್ಲ ಕ್ಲೀನಾಗಿ ಬೇಯಿಸ್ಕೊಂಡ್ರೆ, ಎರಡು ಸೈಡ್ ಬೇಯಿಸ್ಕೊಂಡ್ರೆ ಚಪಾತಿ ರೆಡಿ ಆಯಿತು. ಈಗ ಚಪಾತಿ ಜೊತೆ ನಮ್ಮ ಮಟನ್ ಸಾರು ಸಹ ರೆಡಿಯಾಗಿದೆ. ಈಗ ಅದನ್ನು ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೋಡಿ ಚಪಾತಿ, ಮಟನ್ ಸಾರು, ಈರುಳ್ಳಿ, ನಿಂಬೆ ಹಣ್ಣನ್ನು ಸರ್ವ್ ಮಾಡಿದೆ. ಅದನ್ನು ನಾವೀಗ ಟೇಸ್ಟ್ ಮಾಡೋಣ. ತುಂಬ ಟೇಸ್ಟಿಯಾಗಿ ಮತ್ತು ರುಚಿಯಾಗಿ ಬಂದಿದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.